Okay, in the last class we have seen meaning of e-commerce. Okay, so last class nage ಏನು ನೋಡಿದ್ವಿ ಅಂತಂದ್ರೆ e-commerce ಬಗ್ಗೆ ನೋಡಿದ್ವಿ. What is the meaning of e-commerce? Okay, and we have seen some differences between e-business and e-commerce. Not differences. Some people think that e-business and e-commerce are both the same. Okay, so some people think that e-business and e-commerce are same. So to differentiate that, he has given some what is e-business and what is e-commerce. So we have seen what is e-business and we have seen what is e-commerce. Okay, and there are 5 different types in e-business. Okay, so those also we have seen in the last class. So today we'll continue with the meaning of e-commerce. Okay. Just a second. Please join early as soon as possible. Okay. So e-commerce draws on technologies such as mobile commerce, electronic funds transfer, supply chain management, internet marketing, online transaction processing, electronic data interchange, inventory management systems, and automated data collection systems. Okay. So e-commerce ಏನದ ಅಂತಂದ್ರೆ ಎದ್ರ ಮೇಲೆ ಡಿಪೆಂಡ್ ಅದ ಅಂತಂದ್ರೆ ಮೊಬೈಲ್. ಓಕೆ, ಮೊಬೈಲ್ ಕಾಮರ್ಸ್ ಮೇಲೆ ಡಿಪೆಂಡೆಂಟ್ ಅದ. ಓಕೆ, ಆಮೇಲೆ ಎಲೆಕ್ಟ್ರಾನಿಕ್ ಫಂಡ್ಸ್ ಟ್ರಾನ್ಸ್ಫರ್, ಲೈಕ್ ನೀವು ಪೇಮೆಂಟ್ ಅದು ಮಾಡ್ತಿರ್ತಿಲ್ಲ ಅವಾಗ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್, ನಿಮ್ ಗೂಡ್ಸ್ ಅಂಡ್ ಪ್ರಾಡಕ್ಟ್ಸ್ ನ ಕರೆಕ್ಟ್ ಆಗಿ ಸಪ್ಲೈ ಆಗ್ಬೇಕಾಗಿತ್ತಂದ್ರೆ ಏನೇನ್ ಬೇಕಾದ್ರದ್ದೆಲ್ಲ. ಓಕೆ, ನೆಕ್ಸ್ಟ್ ಇಂಟರ್ನೆಟ್ ಮಾರ್ಕೆಟಿಂಗ್. ಸೊ ಇಂಟರ್ನೆಟ್ ಮಾರ್ಕೆಟಿಂಗ್ ಇಲ್ಲ ಅಂತಂದ್ರೆ ನಿಮ್ದು ಕರೆಕ್ಟ್ ಆಗಿ ಇಂಟರ್ನೆಟ್ ಮಾರ್ಕೆಟಿಂಗ್ ಇಲ್ಲ ಅಂದ್ರೆ ನಿಮ್ ಬಿಸ್ನೆಸ್ ಕರೆಕ್ಟ್ ಆಗಂಗಿಲ್ಲ. ಓಕೆ, ನೆಕ್ಸ್ಟ್ ಆನ್ಲೈನ್ ಟ್ರಾನ್ಸಾಕ್ಷನ್ ಪ್ರೊಸೆಸಿಂಗ್. ಓಕೆ, ಆನ್ಲೈನ್ ಟ್ರಾನ್ಸಾಕ್ಷನ್ ಪೇಮೆಂಟ್ ಮಾಡಿದ್ಮೇಲೆ ಅದು ಕರೆಕ್ಟ್ ಆಗಿದೋ ಇಲ್ಲೋ, ಸೊ ಅದನ್ನೆಲ್ಲ ಚೆಕ್ ಮಾಡೋದು. ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಡಾಟಾ ಇಂಟರ್ಚೇಂಜ್. ಓಕೆ, ಇನ್ವಾಲಂಟರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ಅಂಡ್ ಆಟೋಮೇಟೆಡ್ ಡಾಟಾ ಕಲೆಕ್ಷನ್ ಸಿಸ್ಟಮ್ಸ್. ದೀಸ್ ಆರ್ ದ technologies which e-commerce dependent on. Okay, so ನೀವು e-commerce ನಾಗ ಏನಾರ ಮ್ಯಾನೇಜ್ಮೆಂಟ್ ನ ವರ್ಕ್ ಮಾಡ್ಬೇಕಾಗಿತ್ತು ಅಂತಂದ್ರೆ, ಬಿಸ್ನೆಸ್ ಮಾಡ್ಬೇಕಾಗಿತ್ತು ಅಂತಂದ್ರೆ, these are the some technologies which dependent on the e-commerce. Okay, clear? So this I have already explained yesterday. Just for your remembrance, I have said once again. Okay, next. Modern electronic commerce typically uses the World Wide Web at least once, at least one point in the transaction life cycle, although it may encompasses a wider range of technologies such as email, mobile devices, social media, telephone as well. Okay, so electronic commerce, modern electronic commerce ಏನದಲ್ಲ, ಏನೇ ಒಂದು ಟ್ರಾನ್ಸಾಕ್ಷನ್ ಮಾಡ್ಬೇಕಾಗಿತ್ತಂತಂದ್ರೆ ಇ-ಕಾಮರ್ಸ್ ನಾಗ ಏನೇ ಒಂದು ಟ್ರಾನ್ಸಾಕ್ಷನ್ ಮಾಡ್ಬೇಕಾಗಿತ್ತಂದ್ರೆ, ಸೊ ಇಟ್ ಡಿಪೆಂಡೆಂಟ್ ಆನ್ ದ ವರ್ಲ್ಡ್ ವೈಡ್ ವೆಬ್. ಓಕೆ, ಸೊ ಅಟ್ ಲೀಸ್ಟ್ ಒನ್ಸ್ ಅತ್ತೇರ ನೀವು ನಿಮ್ ಟ್ರಾನ್ಸಾಕ್ಷನ್ ಒಳಗ ವರ್ಲ್ಡ್ ವೈಡ್ ವೆಬ್ ನ ಯೂಸ್ ಮಾಡ್ತೀರಿ ಅಂತ ಹೇಳಕತ್ತಾನ. ಓಕೆ, ಸೊ ಎಲೆಕ್ಟ್ರಾನಿಕ್ ಕಾಮರ್ಸ್ ನ ನೀವು ಟ್ರಾನ್ಸಾಕ್ಷನ್ ಮಾಡ್ಬೇಕಾಗಿತ್ತಂದ್ರೆ ಅಟ್ ಲೀಸ್ಟ್ ಒನ್ಸ್ ಯು ವಿಲ್ ಯೂಸ್ ವರ್ಲ್ಡ್ ವೈಡ್ ವೆಬ್. ಓಕೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಅಮೆಝಾನ್ ವೆಬ್ಸೈಟಿಗೆ ಹೋಗ್ಬೇಕಾಗಿತ್ತಂದ್ರೆ ಏನ್ ಮಾಡ್ತೀರಿ, www.amazon.com. ಸೊ ಅಲ್ಲೇನಾಯ್ತು, ಒಂದ್ಸತಿ ಏನಾಯ್ತು ನೀವು ವರ್ಲ್ಡ್ ವೈಡ್ ವೆಬ್, ದಟ್ ಇಸ್ www ನ ಯೂಸ್ ಮಾಡಿದ್ರಿ. ಓಕೆ, ಸೊ in your transaction, any email transaction, at least once you are using the world wide web. Okay, clear? So ಅದನ್ನ ಬಿಟ್ಟು ಮತ್ತೆ ಬೇರೆ ಬೇರೆ ಟೆಕ್ನಾಲಜೀಸ್ ನ ಯೂಸ್ ಮಾಡ್ತೀವಿ ನಾವು. ಯಾವುದು? ಇಮೇಲ್, ಮೊಬೈಲ್ ಡಿವೈಸಸ್, ಸೋಷಿಯಲ್ ಮೀಡಿಯಾ, ಟೆಲಿಫೋನ್ಸ್ ಎಕ್ಸೆಟ್ರಾ. ಓಕೆ, ಸೊ ನಮ್ದು ಇ-ಕಾಮರ್ಸ್ ಒಳಗ ವರ್ಲ್ಡ್ ವೈಡ್ ವೆಬ್ ಬಿಟ್ಟು ಬೇರೆ ಬೇರೆ ಟೆಕ್ನಾಲಜೀಸ್ ಯೂಸ್ ಮಾಡ್ತೀವಿ, ಲೈಕ್ ಇಮೇಲ್. ಓಕೆ, ಸೊ ನೀವು ಆರ್ಡರ್ ಮಾಡಿದ್ಮೇಲೆ ನಿಮಗೆ ಇನ್ವಾಯ್ಸ್ ಬರ್ತದೆ. ಓಕೆ, ಸೊ ನೀವು ಇಷ್ಟು ಎಲ್ಲ ತಗೊಂಡಿರಿ ಅಂತ ಹೇಳಿ, ಓಕೆ, ಇಷ್ಟು ಪೇಮೆಂಟ್ ಅದ, ಈ ಅಡ್ರೆಸ್ಸಿಗೆ ನಾವು ಸೈನ್ ಮಾಡಾಕತ್ತೀವಿ ಅಂತ ಹೇಳಿ ಇನ್ವಾಯ್ಸ್ ಇರ್ತದೆ. ಓಕೆ, ಸೊ ಅದನ್ನ ಯಾವ ಮೂಲಕ ಕಳಿಸ್ತಾರ? ಇಮೇಲ್ ಮೂಲಕ ಕಳಿಸ್ತಾರ. ಓಕೆ, ಆಮೇಲೆ ನೀವೇನಾರ ಹೊಸಾದ ಜಾಯಿನ್ ಆಗಾಕತ್ರಿ ಅಂತ ತಿಳ್ಕೊರಿ, ಹೊಸ ರಿಜಿಸ್ಟ್ರೇಷನ್ ಮಾಡಿದ್ರಿ ಅಂತ ತಿಳ್ಕೊರಿ, ಸೊ ನಿಮ್ಗೆ ಇಮೇಲಿಗೆ ಒಂದು ಕನ್ಫರ್ಮೇಶನ್ ಮೇಲ್ ಬರ್ತದೆ. ಓಕೆ, ಸೊ ಅಂತಲ್ಲಿ ಏನ್ ಮಾಡ್ತೀವಿ ನಾವು, ಇಮೇಲ್ ನ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಮೊಬೈಲ್ ಡಿವೈಸಸ್ ನ ನಾವು ಯೂಸ್ ಮಾಡ್ತೀವಿ, ಲೈಕ್ ಆಪ್ಸ್.
ಅಮೆಝಾನ್ ಆ್ಯಪ್ಸ್ ಇರಲಿ, ಓಕೆ, ಪೇಮೆಂಟ್ ಮಾಡ್ಬೇಕಾದ್ರೆ ಅವ್ರದ್ದು SBI ಇರಲಿ, ಓಕೆ, SBI ಟ್ರಾನ್ಸಾಕ್ಷನ್ ಎಕ್ಸಾಂಪಲ್ ಕೊಡತ್ತೀನಿ, SBI ಟ್ರಾನ್ಸಾಕ್ಷನ್ಸ್ ಇರ್ಬೋದು, ಅಥವಾ ನಿಮ್ದು ಫೋನ್ ಪೇ ಇರ್ಬೋದು, UPI ಇರ್ಬೋದು. ಸೊ ನಿಮ್ಮ ಮೊಬೈಲ್ ಆ್ಯಪ್ಸ್ನ, ಮೊಬೈಲ್ ಡಿವೈಸಸ್ನ ಯೂಸ್ ಮಾಡ್ತೀವಿ, ಓಕೆ, ಅಲ್ಲೇ ಕಾಮರ್ಸ್ನಾಗ. ಓಕೆ, ನೆಕ್ಸ್ಟ್ ಸೋಷಿಯಲ್ ಮೀಡಿಯಾಸ್. ಸೊ ಸೋಷಿಯಲ್ ಮೀಡಿಯಾಸ್ ಒಳಗೂ ನೀವು ಏನು ಮಾಡ್ತೀರಿ, ಕಾಮರ್ಸ್ ಅವ್ರದ್ದು ಮಾರ್ಕೆಟಿಂಗ್ ಮಾಡ್ಬೇಕಾಗಿತ್ತಂದ್ರೆ, ಓಕೆ, ನಮ್ದು ಕಾಮರ್ಸ್ ನಾವು ಇಷ್ಟು ಆಫರ್ಸ್, ನೀವು ಫೇಸ್ಬುಕ್ ತೆಗ್ದಿರ್ತೀರಿ ನೋಡಿ, ಓಕೆ. ಸೊ ಫೇಸ್ಬುಕ್ ತೆಗ್ದಾಗ ಅಲ್ಲಿ ಬಂದಿರ್ತದೆ ಫ್ಲಿಪ್ಕಾರ್ಟ್ದವ್ರ ಇಷ್ಟು ಆಫರ್ಸ್ ಕೊಡಾಕತ್ತಾನ, ಓಕೆ, ಆಮೇಲೆ ಫಸ್ಟ್ ಆಯ್ದವ್ರ ಇಷ್ಟು ಆಫರ್ಸ್ ಕೊಡಾಕತ್ತಾನ, ಅಲ್ಲಿ ಡಿಸ್ಪ್ಲೇ ಆಗಿರ್ತಾವ ಒಂದೊಂದು ಇಮೇಜಸ್ ಡಿಸ್ಪ್ಲೇ ಆಗಿ ಅಲ್ಲಿ ನಿಮ್ದು ಆಫರ್ಸ್ ಅಂತ ಕೊಟ್ಟಿರ್ತಾನೆ. ಸೊ ದಟ್ ಈಸ್ ದೇ ಆರ್ ಯೂಸಿಂಗ್ ಸೋಷಿಯಲ್ ಮೀಡಿಯಾಸ್ ಟು ಏನಂತಾರೆ, ಅವ್ರ ಆಫರ್ಸ್ ಕೊಟ್ಟಿದ್ದಾಗ್ಲಿ, ಅವ್ರ ಬಿಸ್ನೆಸ್ ನ ಚಲೋ ಇಂಪ್ರೂವ್ ಮಾಡಾಕ ಸೋಷಿಯಲ್ ಮೀಡಿಯಾಸ್ ಯೂಸ್ ಮಾಡಾಕತ್ತಾರ, ಓಕೆ. ಸೊ ಸೋಷಿಯಲ್ ಮೀಡಿಯಾಸ್ ಎಷ್ಟು ಪ್ಲೇ ಆಗ್ತದ ಅಂತಂದ್ರೆ ನವ ಡೇಸ್ ಆಲ್ ಆರ್ ಯೂಸಿಂಗ್ ದ ಸೋಷಿಯಲ್ ಮೀಡಿಯಾಸ್. ಸೊ ಅಲ್ಲಿ ಏನಾಗ್ತದೆ, ನಾನೇ ಏನೋ ಒಂದು ಫೇಸ್ಬುಕ್ನಾಗ ವ್ಯೂ ಮಾಡ್ತಾ ಇರ್ತೀನಿ, ಓಕೆ, ಸಡನ್ಲಿ ಅಲ್ಲಿ ಒಂದು ಫ್ಲಿಪ್ಕಾರ್ಟ್ನಾಗ ಆಫರ್ಸ್ ಕೊಡಾಕತ್ತಾನಂತೆ ಬಂದ್ಬಿಡ್ತದೆ ಅಡ್ವರ್ಟೈಸ್ಮೆಂಟ್ ಅಂತ ಸೋಷಿಯಲ್ ಮೀಡಿಯಾ ನನ್ನ ಫೇಸ್ಬುಕ್ನಾಗ. ಸೊ ಅವಾಗ ಏನ್ ಮಾಡ್ತೀನಿ, ನನಗೆ ಅಲ್ಲಿ ಏನೋ ಆಫರ್ ಸಿಗತ್ತದ, ನನಗೇನೋ ಬೇಕಾಗಿರ್ತದೆ, ಆಫರ್ನಾಗ ಅದ ಎದಕ್ ಬಿಡ್ಬೇಕಂತ ಹೇಳಿ ನಾ ಏನ್ ಮಾಡ್ತೀನಿ, ಫ್ಲಿಪ್ಕಾರ್ಟಿಗೆ ಹೋಗಿ ಬೈ ಮಾಡ್ಬಿಡ್ತೀನಿ. ಸೊ ಅಲ್ಲಿ ಏನಾಗ್ತದೆ, ಸೋಷಿಯಲ್ ಮೀಡಿಯಾ ಹೆಲ್ಪ್ ಆಗ್ತದೆ, ಓಕೆ. ನೆಕ್ಸ್ಟ್ ಅಂಡ್ ಟೆಲಿಫೋನ್ಸ್. ಸೊ ಟೆಲಿಫೋನ್ಸ್ ಅಂತಂದ್ರೆ ಏನು, ಏನಾರ ಕಸ್ಟಮರ್ಸ್ ರಿಲೇಟೆಡ್ ಕಾಲ್ ಇತ್ತಂತಂದ್ರೆ 24/7 ಅವ್ರು ಸಪೋರ್ಟ್ ಕೊಡ್ತಾರೆ, ಓಕೆ. ಸೊ ಕಾಲಿಂಗ್ ಇರ್ಬೋದು, ಮೆಸೇಜಿಂಗ್ ಇರ್ಬೋದು, ಸೊ ಅಂತಲೇ ನಾವು ಟೆಲಿಫೋನ್ಸ್ ನ ಯೂಸ್ ಮಾಡ್ತೀವಿ, ಓಕೆ. ಸೊ ಮಾಡರ್ನ್ ಎಲೆಕ್ಟ್ರಾನಿಕ್, ಟೋಟಲಿ ಏನ್ ಹೇಳ್ಬೋದು, ಮಾಡರ್ನ್ ಎಲೆಕ್ಟ್ರಾನಿಕ್ ಕಾಮರ್ಸ್ ಒಳಗ, ಸೊ ವರ್ಲ್ಡ್ ವೈಡ್ ವೆಬ್ WWW ಅನ್ನೋದು ಒಂದು ಟ್ರಾನ್ಸಾಕ್ಷನ್ ಆಗ ಅಟ್ಲೀಸ್ಟ್ ಒಂದ್ಸತಿನ ನಾವು ಯೂಸ್ ಮಾಡ್ತೀವಿ. ಅದನ್ನ ಬಿಟ್ಟು ಮತ್ತೆ ಯಾವ ಟೆಕ್ನಾಲಜೀಸ್ ಯೂಸ್ ಮಾಡ್ತೀವಿ ಅಂತಂದ್ರೆ ಇಮೇಲ್, ಮೊಬೈಲ್ ಡಿವೈಸ್, ಸೋಷಿಯಲ್ ಮೀಡಿಯಾ, telephones. Clear this, everybody? Clear this slide? Raise your hands. Clear? Okay, lower your hands. Anybody have doubt? If you have any doubts, please raise your hands, or you can text me. You have any doubts? Anybody have any doubts? No? No? Shall I move for the next slide? Okay, no doubts, man. Okay, so we'll go for the next slide. Okay, so next one. E-commerce is generally considered to be a sales aspects of e-business. Okay, so e-commerce na ಜಾಸ್ತಿ ಎದ್ರ ಮ್ಯಾಗ ಅಂತ ಹೇಳ್ತೀವಿ ಅಂತಂದ್ರೆ ಸೇಲ್ಸ್ ಆಸ್ಪೆಕ್ಟ್ಸ್ ಅಂತ ಹೇಳ್ತೀವಿ. ಓಕೆ, ಸೊ e-commerce ನ ಜಾಸ್ತಿ ಎದಕ್ಕೆ ಹೇಳ್ತೀವಿ, ಸೇಲ್ಸ್ ಆಸ್ಪೆಕ್ಟ್ಸ್ ಅಲ್ಲಾಗ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ತೀವಿ. ನಮ್ ಬಿಸ್ನೆಸ್ ಅಂತಂದ್ರೆ ನಮ್ದು ಏನಾರ ಆನ್ಲೈನ್ ಬಿಸ್ನೆಸ್ ನ ಸೇಲ್ ಆಗ್ಬೇಕು ಅಂತ ಹೇಳಿ ನಾವು ಕಾಮರ್ಸ್ ನ ಯೂಸ್ ಮಾಡ್ತೀವಿ. ಓಕೆ, it also consists of exchange of data to facilitate the financing and payment aspects of business transactions. Okay, so ಅಲ್ಲಿ ಏನೇನು ಇರ್ತದೆ, ಬರೀ ಸೇಲ್ಸ್ ಅಷ್ಟೇ ಬಿಟ್ಟು ಮತ್ತೆ ಏನೇನು ಇರ್ತದೆ ಅಂತಂದ್ರೆ ಎಕ್ಸ್ಚೇಂಜ್ ಆಫ್ ಡಾಟಾ ಟು ಫೆಸಿಲಿಟೇಟ್ ದ ಫೈನಾನ್ಷಿಯಲ್ ಅಂಡ್ ಪೇಮೆಂಟ್ ಆಸ್ಪೆಕ್ಟ್ಸ್. ಓಕೆ, ನಮ್ದು ಡಾಟಾನ ಎಕ್ಸ್ಚೇಂಜ್ ಮಾಡ್ಕೊತಿರ್ತೀವಿ. ಓಕೆ, ಅದು ಫೈನಾನ್ಸ್ ಅಂತಂದ್ರೆ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ಬೋದು ಅಥವಾ ಪೇಮೆಂಟ್ ಇರ್ಬೋದು. ಓಕೆ, ಸೊ ಕಾಮರ್ಸ್ ಸೇಲ್ಸ್ ಅಷ್ಟೇ ಅಲ್ಲ, ಅದ್ರ ಬಿಟ್ಟು ನಾವು ಡಾಟಾನ ಎಕ್ಸ್ಚೇಂಜ್ ಮಾಡ್ಕೊತಿರ್ತೀವಿ. ಆಮೇಲೆ ಫೈನಾನ್ಷಿಯಲ್ ರಿಲೇಟೆಡ್ ಇರ್ಬೋದು ಅಥವಾ ಪೇಮೆಂಟ್ ರಿಲೇಟೆಡ್ ಇರ್ಬೋದು, ನಮ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಒಳಗ ಇವನು ಆಗ್ತಿರ್ತಾವ ಅಂತ ಹೇಳ್ಬೋದು. ಓಕೆ, ಸೊ ನಿನ್ನೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ ನಾ, ಎಲ್ಲಿ ಅಂತಂದ್ರೆ ಎಕ್ಸ್ಚೇಂಜ್ ಆಫ್ ಡಾಟಾ ಒಳಗ ಏನಂತಂದ್ರೆ ನನ್ಗೊಂದು ಯಾವ್ದು ಎಕ್ಸಾಂಪಲ್ ಕೊಟ್ಟಿದ್ದೆ, ಮೊಬೈಲ್ ಕೊಟ್ಟಿದ್ದೆ. ಓಕೆ, ವಿ ಆರ್ ಜನರೇಟಿಂಗ್ ಅ ಮೊಬೈಲ್. ಓಕೆ, ನಾ ಏನೋ ಒಂದು ಹೊಸ ಮೊಬೈಲ್ ಜನರೇಟ್ ಮಾಡ್ತಿರ್ತೀನಿ. ಸೊ ಅವಾಗ ನನಗೊಂದು ಸೆಮಿ ಕಂಡಕ್ಟರ್ ಚಿಪ್ ಬೇಕಾಗಿರ್ತದೆ. ಓಕೆ, ಇಲ್ಲ ಅದ್ರ ಒಂದು IC ಚಿಪ್ ಬೇಕಾಗಿರ್ತದೆ. ಸೊ ಅದು ನನ್ನ ಕಡೆ ಇಲ್ಲ. ಸೊ ನನ್ನ ಕಡೆ ಇಲ್ಲ ಅಂತಂದ್ರೆ ಯಾರು ಅದನ್ನ ಪ್ರೊಡ್ಯೂಸ್ ಮಾಡ್ತಾ ಇರ್ತಾರಲ್ಲ ಆ ಆರ್ಗನೈಸೇಷನ್ ಹೋಗಿ ನಾ ಏನ್ ಮಾಡ್ತೀನಿ, ನನಗೆ ಇಷ್ಟು 10 ನಂಬರ್ಸ್ ಆಫ್ ಅಥವಾ 1000 ನಂಬರ್ಸ್ ಆಫ್ ಸೆಮಿ ಕಂಡಕ್ಟರ್ ಚಿಪ್ಸ್ ಅಥವಾ IC ಚಿಪ್ಸ್ ಬೇಕಾಗ್ಯಾವ ಅಂತ ಕೇಳ್ತೀನಿ. ಸೊ ಅಲ್ಲಿ ಏನಾಗ್ತ, ನಾವು
ಏನಂತೀವಿ ಕಮ್ಯುನಿಕೇಶನ್ ಆಗ್ತದೆ. ಓಕೆ, ಸೊ ನಂದು ಆರ್ಗನೈಸೇಷನ್ ಅಂತ ಬೇರೆ ಆರ್ಗನೈಸೇಷನ್ಗೆ ಕಮ್ಯುನಿಕೇಶನ್ ಆಗಿ ಅಲ್ಲೇ ಡಾಟಾನ ಎಕ್ಸ್ಚೇಂಜ್ ಮಾಡ್ಕೋತೀವಿ. ಓಕೆ, ಸೊ ಅಲ್ಲೇನಾಗ್ತದೆ ನಮ್ದು ಕೋಆಪರೇಷನ್ ಆಗ್ತದೆ, ಬೇರೆ ಬೇರೆ ಆರ್ಗನೈಸೇಷನ್ಸ್ ಜೊತೆ ನಂದು ಕೋಆಪರೇಷನ್ ಆಗಿ ನಾನು ನನ್ನ ಬಿಸ್ನೆಸ್ ಪಾರ್ಟ್ನರ್ ಅಂತ ತಗೋಬಹುದು. ಓಕೆ, ಸೊ ಬಿಸ್ನೆಸ್ ಪಾರ್ಟ್ನರ್ ಅಂತಂದ್ರೆ ಎವ್ರಿ ಟೈಮ್ ನನಗೆ ಯಾವಾಗ ಅದು ಐ ಸಿ ಚಿಪ್ ಬೇಕಾಗ್ತದಲ್ಲ, ನಾ ಅವ್ರ ಕಡೆನೇ ಬೈ ಮಾಡ್ತೀನಿ, ಬೇರೆ ಕಡೆ ಹೋಗಂಗಿಲ್ಲ. ಸೊ he becomes a business partner to me. Okay, so what he is saying that it is an effective and efficient way of communicating within an organization and useful ways of conducting business ಅಂತ ಹೇಳ್ತಾನೆ. ಓಕೆ, ಸೊ ಇ ಕಾಮರ್ಸ್ ನಿಂದ ಏನಾಗ್ತದೆ, ಒಂದು ಬೇರೆ ಬೇರೆ ಆರ್ಗನೈಸೇಷನ್ಸ್ ನಿಂದ ನಾವು ಎಫೆಕ್ಟಿವ್ ಮತ್ತು ಎಫಿಷಿಯಂಟ್ ವೇದಾಗ ನಾವು ಕಮ್ಯುನಿಕೇಟ್ ಮಾಡಿಕೊಂಡು, ಓಕೆ, ಸೊ ನಮ್ದು ಬಿಸ್ನೆಸ್ ನ ಕರೆಕ್ಟ್ ಆಗಿ ಯೂಸ್ಫುಲ್ ವೇದಾಗ ನಾವು ಕಂಡಕ್ಟ್ ಮಾಡ್ಬೋದು ಅಂತ ಹೇಳ್ತಾನೆ. ಕ್ಲಿಯರ್? ಓಕೆ, next, it is a market entry strategy where the company may or may not have a physical presence. Okay, so ಏನದ ನಮ್ಗೆ ಮಾರ್ಕೆಟ್ ಸ್ಟ್ರಾಟಜಿ ಏನಾರ ಬೇಕಾಗಿತ್ತು ಅಂತಂದ್ರೆ ನಾವು ಅಲ್ಲೇ ಹೋಗಿ ನೋಡ್ಬೇಕಂತೇನಿಲ್ಲ, ನಮ್ ಫಿಸಿಕಲ್ ಪ್ರೆಸೆನ್ಸ್ ಇರ್ಬೇಕಂತೇನಿಲ್ಲ. ನಾವು ವಿತೌಟ್ ಅಂದ್ರೆ ವಿತೌಟ್ ಅವರ್ ಫಿಸಿಕಲ್ ಪ್ರೆಸೆನ್ಸ್ ಆಲ್ಸೋ ವಿ ಕ್ಯಾನ್ ಕಮ್ ಟು ನೋ ಅಬೌಟ್ ದ ಮಾರ್ಕೆಟ್ ಸ್ಟ್ರಾಟಜಿ. ಓಕೆ, ಸೊ ಕ್ಲಿಯರ್? ಓಕೆ, ವಿಲ್ ಗೋ ಫಾರ್ ದ ನೆಕ್ಸ್ಟ್ ಸ್ಲೈಡ್. Okay, so among all above kinds of e-business, e-commerce is the primary driving force of conducting of e-business. Okay, so all kinds of e-business kita now 5 types of e-business nodidvi: e-government, e-procurement. Okay, so all kinds of e-business olaga e-commerce ಏನದಲ್ಲ ಪ್ರೈಮರಿ ಡ್ರೈವಿಂಗ್ ಫೋರ್ಸ್ ಅಂತ ಹೇಳ್ತಾನೆ. ಓಕೆ, ಯಾವುದೇ ಒಂದು ನಾವು ಈ ಬಿಸ್ನೆಸ್ ನ ಕಂಡಕ್ಟ್ ಮಾಡ್ಬೇಕಾಗಿತ್ತಂತಂದ್ರೆ e-commerce is a primary driving force. Okay, so e-commerce is the main important thing in the e-business anta helagatan. Clear? Okay, so among all the kinds of e-business there are five types of e-business notidralla last class na. Okay, so adra olaga important yaudu antandre primary driving force yaudu antandre e-commerce. Clear? Okay, next, in e-commerce network delivers the content of financial information that may be commercial document like purchase order or an invoice to the customer's web browser. Okay, so e-business ಒಳಗೆ ಏನಾಗ್ತದೆ ಅಂತಂದ್ರೆ ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ರಿಲೇಟೆಡ್ ಏನಾರ ಕಂಟೆಂಟ್ ಇತ್ತಂದ್ರೆ, ಓಕೆ, ಈಗ ನಾ ಏನೋ ಒಂದು ಆರ್ಡರ್ ಮಾಡೀನಿ, ಓಕೆ, ಕಾಸ್ಟ್ ಆಫ್ 10,000 ಅಂತ ಹೇಳ್ಬೋದು. ಸೊ ಅದನ್ನ ಏನ್ ಮಾಡ್ತಾನೆ, ನಮ್ಗೆ ಇನ್ವಾಯ್ಸ್ ಅಂತ ಕೊಡ್ತಾನೆ. ಓಕೆ, ನೋಡಿರ್ತೀರಿ ಎಲ್ಲಾರು ಇನ್ವಾಯ್ಸ್ ಅಂತ ಬಂದಿರ್ತದೆ ನಿಮ್ಗೆ. ಓಕೆ, ಸೊ ಆ ಇನ್ವಾಯ್ಸ್ ಏನದಲ್ಲ ನಾವು ಅದನ್ನ ಏನ್ ಹೇಳ್ಬೋದು ಅಂತಂದ್ರೆ ಫೈನಾನ್ಷಿಯಲ್ ಕಂಟೆಂಟ್ ಅಂತ ಹೇಳ್ಬೋದು, ನಮ್ದು ಆರ್ಡರ್ ಸಮರಿ ಅಂತಾನು ಅನ್ಬೋದು. ಓಕೆ, ಸೊ ಆ ಫೈನಾನ್ಷಿಯಲ್ ಕಂಟೆಂಟ್ ನ ನಮ್ಗ ಇನ್ವಾಯ್ಸ್ ಆಗಿ ಕಸ್ಟಮರ್ಸ್ ಗೆ ಕೊಡ್ತಾನ ಅಂತ ಹೇಳಾಕತ್ತಾನ. ಸೊ ಇ ಕಾಮರ್ಸ್ ಒಳಗೆ ಏನದ, ಏನೇ ಫೈನಾನ್ಷಿಯಲ್ ರಿಲೇಟೆಡ್ ಕಂಟೆಂಟ್ ಇರ್ಲಿ ಅದನ್ನ ಇನ್ವಾಯ್ಸ್ ಅಂತ ಹೇಳಿ ನಮಗ ಕಸ್ಟಮರ್ ಬ್ರೌಸರ್ಸ್ ಗೆ ಕೊಡ್ತಾನೆ. ಕಸ್ಟಮರ್ಸ್ ಬ್ರೌಸರ್ಸ್ ಅಂತ ನೀವು ಇಮೇಲ್ ಅನ್ಕೋಬಹುದು. ಓಕೆ, ಸೊ ನಿಮ್ದು ಇನ್ವಾಯ್ಸ್ ಏನದಲ್ಲ ಇಮೇಲ್ ನಾಗ ಕೊಡ್ತಾನ ಅಂತ ಹೇಳತಾನ. ಕ್ಲಿಯರ್? Clear this? Clear these 2 points? Raise your hands. Clear? Okay, lower your hands. Anybody have doubts in these 2 slides? Anybody have doubts in these 2 slides? You can ask me. Pratibha, you have doubt? Pratibha, you have doubt? You raised your hands. No, ma'am. Okay. So then lower your hands. If you have doubts, then only raise your hands. Otherwise, I will get confused. Okay. Understood this slide, everybody? Okay. So we'll move for the next slide. ನಿಮಗೆ ಏನಾರ ಡೌಟ್ಸ್ ಇತ್ತಂದ್ರೆ ಇಮಿಡಿಯೇಟ್ ಆಗಿ ಕೇಳ್ರಿ. ಅಲ್ಲಿ ಮೇಡಮ್ ಏನಾರ ಅಂತಾರ ಚಾಟ್ ಟೈಮ್ ಮಾಡಿದ್ರ ಅಂತ ತಿಳ್ಕೊಬೇಡ್ರಿ. ಓಕೆ, ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್ ಮೀ. ಚಾಟ್ ಮಾಡಿದ್ರೆ ಮತ್ತೆ ಮೇಡಮ್ ಏನಾರ ಅನ್ಕೋತಾರ ಅಂತ ತಿಳ್ಕೊಬೇಡ್ರಿ.
ನನಗೆ ಇಲ್ಲಿ ಕ್ಲಿಯರ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ನಿಮಗೆ ಮೆಸೇಜ್ ಅಥವಾ ಕಾಲ್ ಮಾಡಾರ ಕ್ಲಿಯರ್ ಮಾಡ್ಬೋದು ನಾನು. ಓಕೆ, ಇಲ್ಲಿ ನಿಮಗ್ ಕೇಳಾಕ ಏನಾರ ಅನ್ಸಾತಿತ್ತು ಇಲ್ಲಿ ಕೇಳಬಾರ್ದು ಅಂತ ಹಂಗ ಅನ್ಸಾತಿತ್ತು ಅಂತಂದ್ರೆ ಅಟ್ಲೀಸ್ಟ್ ಆಸ್ಕ್ ಮೀ ಆಫ್ಟರ್ ದ ಕ್ಲಾಸ್ ಇನ್ ದ ಮೆಸೇಜ್ ಆರ್ ಕಾಲ್ ಎನಿ ಟೈಮ್. ಓಕೆ, clear? If you have any doubts anytime you can ask me in the message or calls. Okay, so next we'll go for the next slide. Okay, the customer may take help of search engines to find required e-commerce conducting enterprises. Okay, search engine ಗೊತ್ತಲ್ಲ ನಿಮಗೆ, ಗೂಗಲ್ ಸರ್ಚ್ ಇಂಜಿನ್. ನಿಮ್ಗೆ ಏನಾದರೂ ಇನ್ಫಾರ್ಮೇಶನ್ ಬೇಕಾಗಿತ್ತಂದ್ರೆ ಗೂಗಲ್ ಒಳಗೆ ಹೋಗಿ ಸರ್ಚ್ ಇಂಜಿನ್ ಯೂಸ್ ಮಾಡಿ ಇನ್ಫಾರ್ಮೇಶನ್ನ ತಗೋತಿರಲ್ಲ ನೀವು. I hope everybody know what is search engine. Okay, so customer ಏನ್ ಮಾಡ್ತಾನೆ, ಅದು ಸರ್ಚ್ ಇಂಜಿನ್ ನ ಹೆಲ್ಪ್ ತಗೊಂಡು ಅವನ್ ಏನಾರ ಇ ಕಾಮರ್ಸ್ ರಿಲೇಟೆಡ್ ಏನಾರ ಎಂಟರ್ಪ್ರೈಸಸ್ ಒಳಗೆ ಏನಾರ ರಿಲೇಟೆಡ್ ಬೇಕಾಗಿತ್ತು ಇನ್ಫಾರ್ಮೇಶನ್ ಅಂತಂದ್ರೆ ಸೊ ಅವ ಏನ್ ಮಾಡ್ತಾನೆ, ಸರ್ಚ್ ಇಂಜಿನ್ ಹೆಲ್ಪ್ ತಗೊಂಡು ಆ ಎಂಟರ್ಪ್ರೈಸಸ್ ಏನಾರ ಮೀನ್ಸ್ ಇ ಕಾಮರ್ಸ್ ರಿಲೇಟೆಡ್ ಎಂಟರ್ಪ್ರೈಸಸ್ ಇಂದ ಇನ್ಫಾರ್ಮೇಶನ್ ನ ತಗೋತಾನ ಅಂತ ಹೇಳತಾನ. ಓಕೆ, clear? So customer take the help of search engines. Okay, search engine help ತಗೊಂಡು he will find out or he will take required information for conducting the enterprises ಅಂತ ಹೇಳ್ಬೋದು. ಓಕೆ, ಸೊ ಏನೇ ಇರಲಿ ಎಂಟರ್ಪ್ರೈಸಸ್ ನೀವು ಯಾವುದೋ ಎಂಟರ್ಪ್ರೈಸಸ್ ಸ್ಟಾರ್ಟ್ ಮಾಡ್ಬೋದು ಅಥವಾ ಯಾವುದೇ ರಿಲೇಟೆಡ್ ಎಂಟರ್ಪ್ರೈಸಸ್ ಬಗ್ಗೆ ನಿಮಗೆ ಬೇಕಾಗಿತ್ತು, ಏನಾರ ಇನ್ಫಾರ್ಮೇಶನ್ ಬೇಕಾಗಿತ್ತು ಅಂತ ಏನೇ ಇರಲಿ. ಸೊ ಯಾವುದೇ ಒಂದು ಕಂಡಕ್ಟಿಂಗ್ ಎಂಟರ್ಪ್ರೈಸಸ್ ಬಗ್ಗೆ ಏನೇ ಬೇಕಾದ್ರೂ ನೀವು ಸರ್ಚ್ ಇಂಜಿನ್ ರಿಲೇಟೆಡ್ ಹೆಲ್ಪ್ ತಗೊಂಡು ನೀವು ಅದನ್ನ ಫೈಂಡ್ ಔಟ್ ಮಾಡಬಹುದು ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್, ಫಾರ್ ಕಂಡಕ್ಟಿಂಗ್ ಇ-ಕಾಮರ್ಸ್ ವಿತ್ ಸಮ್ ಕಂಪನೀಸ್ ಕಸ್ಟಮರ್ ನೀಡ್ ಟು ಇನ್ಸ್ಟಾಲ್ ಇ-ಕಾಮರ್ಸ್ ಇಂಟರ್ಫೇಸ್, merchant accounts and okay, sorry, there was little disturbance in the network today. Are you hearing me, everybody? Is it clear now? Audio and video? Audio and video both are clear? Students, are you hearing me? Please reply me. At least raise your hands. Raise your hand so that I will get confirmation that it is clear. Audio and video, is it clear now? Due to network issue, it has been struck. It's clear now? Okay, done. Thank you. So next we'll move for the next point. Lower your hands now. Okay. So for conducting e-commerce with some companies, customer needs to install e-commerce interface, merchant accounts and online payment solution softwares like PayPal. Okay. So ಈಗ ನಾ ಅದೀನಿ, ನನಗೊಂದು e-commerce ಸ್ಟಾರ್ಟ್ ಮಾಡ್ಬೇಕಾಗಿದೆ ಅಂತ ತಿಳ್ಕೊಳ್ಳಿ. ಓಕೆ, ಸೊ ನನಗೊಂದು e-commerce ಸ್ಟಾರ್ಟ್ ಮಾಡ್ಬೇಕಾಗಿತ್ತು ಅಂತಂದ್ರೆ ಫಸ್ಟ್ ನಾ ಸುಮ್ಮನೆ ಸ್ಟಾರ್ಟ್ ಮಾಡಕ್ ಬರಂಗಿಲ್ಲ. ಓಕೆ, I am doing some business online, so that ನನಗೆ ಸುಮ್ಮನೆ ಸ್ಟಾರ್ಟ್ ಮಾಡಕ್ ಬರಂಗಿಲ್ಲ. ಸೊ ಅಲ್ಲಿ ನಾ ಏನ್ ಮಾಡ್ತೀನಿ ಅಂತಂದ್ರೆ ನನಗೆ ಏನ್ ಬೇಕು, ನನ್ನ ಬಿಸ್ನೆಸ್ ರಿಲೇಟೆಡ್ ಏನ್ ಬೇಕು ಅದನ್ನೆಲ್ಲ ನಾನು ಏನ್ ಮಾಡ್ತೀನಿ, ಸರ್ಚ್ ಇಂಜಿನ್ ಮುಖಾಂತರ ನಾ ಅದ್ರದ್ದೆಲ್ಲ ಇನ್ಫಾರ್ಮೇಶನ್ ತಗೋತೀನಿ. ಓಕೆ, ಸರ್ಚ್ ಮಾಡಿ ಗೂಗಲ್ ಸರ್ಚ್ ಮಾಡಿ ಅದ್ರ ಮುಖಾಂತರ ಅದ್ರದ್ದೆಲ್ಲ ಇನ್ಫಾರ್ಮೇಶನ್ ತಗೋತೀನಿ. ಓಕೆ, ತಗೊಂಡಾದ್ಮೇಲೆ ಹಂಗ ನನಗೆ ಸ್ಟಾರ್ಟ್ ಮಾಡಕ್ ಬರಂಗಿಲ್ಲ. ಯಾವುದೇ ಒಂದು ಹೊಸ ಬಿಸ್ನೆಸ್ ಆಗಲಿ, ಇ ಕಾಮರ್ಸ್ ರಿಲೇಟೆಡ್ ಏನೇ ಒಂದು ಬಿಸ್ನೆಸ್ ಆಗಲಿ ಹಂಗೆ ಸ್ಟಾರ್ಟ್ ಮಾಡಕ್ ಬರಂಗಿಲ್ಲ. ಸೊ ನನಗೆ ಏನಿರ್ಬೇಕು ಅಂತಂದ್ರೆ ನನ್ನ ಬಳಿ ಒಂದು ಸ್ವಲ್ಪ ಸಾಫ್ಟ್ವೇರ್ಸ್ ನ ಇನ್ಸ್ಟಾಲ್ ಇರ್ಬೇಕು. ಓಕೆ, ಇವನ್ ವಿತ್ ಮೀ ಅಂಡ್ ಇವನ್ ವಿತ್ ದ ಕಸ್ಟಮರ್ಸ್ ಆಲ್ಸೋ. ಓಕೆ, ಸೊ ಈಗ ನನಗೆ ಏನ್ ಬೇಕು ಅಂತಂದ್ರೆ ಏನೇನ್ ಸಾಫ್ಟ್ವೇರ್ ಇನ್ಸ್ಟಾಲ್ ಇರ್ಬೇಕಂದ್ರೆ ಇ ಕಾಮರ್ಸ್ ಇಂಟರ್ಫೇಸ್ ರಿಲೇಟೆಡ್ ಸಾಫ್ಟ್ವೇರ್ಸ್ ನ ಇನ್ಸ್ಟಾಲ್ ಇರ್ಬೇಕು. ಓಕೆ, ಆಮೇಲೆ ಮರ್ಚೆಂಟ್ ಅಕೌಂಟ್ಸ್. ಓಕೆ, ಮರ್ಚೆಂಟ್ ಅಕೌಂಟ್ಸ್ ಅಂತಂದ್ರೆ ನನ್ಗೆ ಏನಾರ ಟ್ರಾನ್ಸಾಕ್ಷನ್ ಮಾಡ್ಬೇಕಾಗ್ತಿರ್ತದೆ. ಓಕೆ, ಒಂದ್ ಸ್ವಲ್ಪ ಮಂದಿ ಯಾರ ಬಲ್ಲರನ್ನ ಏನಾರ ಪ್ರಾಡಕ್ಟ್ಸ್ ತಗೊಂಡೆ ಅಂತಂದ್ರೆ ಅವ್ರಿಗೆ ನನಗೆ ಅವ್ರಿಗೆ ಅಮೌಂಟ್ ಹಾಕೋದಾಗ್ಲಿ, ಏನಾರ ಒಂದು
ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಮಾಡ್ಬೇಕಾಗ್ತದೆ. ಸೊ ಅವ್ರ ರಿಲೇಟೆಡ್ ಮರ್ಚೆಂಟ್ ಅಕೌಂಟ್ಸ್ ರಿಲೇಟೆಡ್ ಅವ್ರದ್ದೆಲ್ಲ ನಮ್ಮ ಕಡೆ ಇರಬೇಕು. ಓಕೆ, ನೆಕ್ಸ್ಟ್ ಆಮೇಲೆ ಆನ್ಲೈನ್ ಪೇಮೆಂಟ್ ಸೊಲ್ಯೂಷನ್ಸ್. ಓಕೆ, ಆನ್ಲೈನ್ ಪೇಮೆಂಟ್ ಅಂತಂದ್ರೆ ನಿಮ್ಗೆ ಎಕ್ಸಾಂಪಲ್ ಕೊಡತ್ತಾನೆ ಪೇಪಲ್. ಓಕೆ, ಸೊ ಪೇಪಲ್ ಈಸ್ ಆಲ್ಸೋ ಆನ್ಲೈನ್ ಪೇಮೆಂಟ್ಸ್ ಎಲ್ಲ ನಾವು ಯೂಸ್ ಮಾಡ್ಬೋದು. ಇವನ್ ಯು ಹ್ಯಾವ್ ಫೋನ್ ಪೇ. ಓಕೆ, ಆಮೇಲೆ UPI. ಸೊ ಇವೆಲ್ಲ ಸಾಫ್ಟ್ವೇರ್ಸ್ ಏನಿರಬೇಕು, ನನ್ಗೆ ಹೊಸ ಇ-ಕಾಮರ್ಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ಕೆ ತಪ್ಪಿಲ್ಲ, ಇವೆಲ್ಲ ಸಮ್ ಸಾಫ್ಟ್ವೇರ್ಸ್ ಏನದ ನನ್ನ ಕಡೆ ಇನ್ಸ್ಟಾಲ್ಡ್ ಇರಬೇಕು ಕನ್ಸ್ಯೂಮರ್ ಕಡೆ. ಓಕೆ, and it's necessary that even customer should have. Okay, ಅವ್ರ ಬಲ್ಲಿ ಒಂದ್ ಸ್ವಲ್ಪ ಸಾಫ್ಟ್ವೇರ್ಸ್ ನ ಇನ್ಸ್ಟಾಲ್ ಇರ್ಬೇಕು. ಲೈಕ್ ಈಗ ನಮ್ ಅಮೆಝಾನ್ ಹೋದಂದ್ರೆ ಅಮೆಝಾನ್ ಆಪ್ ಇರ್ಬೋದು. ಓಕೆ, ಈಗ ನಾ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ಬೇಕಾಗಿತ್ತಂದ್ರೆ ನಾ ಪೇಮೆಂಟ್ ಮಾಡ್ಬೇಕಂತಂದ್ರೆ ಏನು ಅಲ್ಲಿದು ಯೂಸ್ ಮಾಡ್ತೀನಿ, ಯಾವುದು ಫೋನ್ ಪೇ ಯೂಸ್ ಮಾಡ್ತೀನಿ. ಸೊ ಅವಾಗ ನಾನು ಫೋನ್ ಪೇ ಇನ್ಸ್ಟಾಲ್ ಇರಬೇಕು. ಸೊ ಆನ್ಲೈನ್ ಇ-ಕಾಮರ್ಸ್ ಇಂಟರ್ಫೇಸ್ ಸಲಗಾಗ್ಲಿ ಆಮೇಲೆ payments alagagli, there are some softwares which should be installed in our computer or in our mobile. Okay, next we'll go for the next slide. Okay, it also includes a shopping cart, which is an application that runs on our own website that allows us to sell goods and services over the internet. Okay, ನಿಮಗೆ ಕಾರ್ಟ್ ಇರ್ತದ ನೋಡ್ರಿ, ಯಾವುದೇ ವೆಬ್ಸೈಟ್ ನಾಗ ನೀವು ನಿಮ್ದು ಸರ್ವಿಸಸ್ ನ ಸೆಲ್ ಮಾಡ್ಬೇಕಾಗಿತ್ತು ಅಂತಂದ್ರೆ ನಿಮ್ಗೆ ಕಾರ್ಡ್ಸ್ ಇರ್ತದೆ. ಸೊ ನಮ್ ವೆಬ್ಸೈಟ್ ಒಳಗ ನಮ್ದು ಏನು ಇನ್ನೊಂದು ಏನಿರ್ಬೇಕಂತಂದ್ರೆ ಅವು ಸಾಫ್ಟ್ವೇರ್ಸ್ ಎಲ್ಲಾನು ಇರ್ಬೇಕು. ಓಕೆ, ಅದ್ರ ಜೊತೆ ನಮ್ಗೆ ಏನಿರ್ಬೇಕು, ಶಾಪಿಂಗ್ ಕಾರ್ಟ್ ಇರ್ಬೇಕು. ಓಕೆ, ಸೊ ಅದ್ರಾಗ ಏನಿರ್ತದ ಅಂತಂದ್ರೆ ನಮ್ದು ಗೂಡ್ಸ್ ಅಂಡ್ ಸರ್ವಿಸಸ್ ನ ನಾವು ಸೆಲ್ ಮಾಡ್ಬೋದು ಅಂತ ಹೇಳ್ತಾನೆ. ಓಕೆ, ಸೊ ಯಾವುದೇ ಒಂದು ಶಾಪಿಂಗ್ ಕಾರ್ಟ್ ಇತ್ತಂದ್ರೆ ಏನಾಗ್ತದ, ಅಲ್ಲಿ ನಮ್ದು ಓನ್ ಬಿಸ್ನೆಸ್ ನ ನಾವು ಸ್ಟಾರ್ಟ್ ಮಾಡ್ಬೋದು, ಅಥವಾ ನಮ್ ಓನ್ ಇ-ಕಾಮರ್ಸ್ ರಿಲೇಟೆಡ್ ಗೂಡ್ಸ್ ಅಂಡ್ ಸರ್ವಿಸಸ್ ನ ನಾವು ಸೆಲ್ ಮಾಡ್ಬೋದು. ಹೆಂಗಂತಂದ್ರೆ ಯೂಸಿಂಗ್ ಇಂಟರ್ನೆಟ್ ಅಂತ ಹೇಳ್ತಾನೆ. ಓಕೆ, ಸೊ ಈಗ ನಾವು ಆಫ್ಲೈನ್ ಹೋದ್ರೆ ಒಂದು ಶಾಪಿಂಗ್ ಸಲ ಒಂದು ಮಾಲ್ ಅರ ಇರಬೇಕು ಆಫ್ಲೈನ್, ಅಥವಾ ಶಾಪಿಂಗ್ ಒಂದು ಶಾಪ್ ಅರ ಇರಬೇಕು. ಓಕೆ, ಬಟ್ ಆನ್ಲೈನ್ ಏನಿರ್ತದೆ, ನಮ್ಗೆ ಶಾಪಿಂಗ್ ಕಾರ್ಟ್ ಇರ್ತದೆ. ಓಕೆ, ಸೊ ಆನ್ಲೈನ್ ನಮ್ಗೆ ಏನಿರ್ಬೇಕು, ಒಂದು ಶಾಪಿಂಗ್ ಇನ್ಕ್ಲೂಡಿಂಗ್ ದೋಸ್ ವೆಬ್ಸೈಟ್ಸ್. ಓಕೆ, ವೆಬ್ಸೈಟ್ಸ್ ಜೊತೆ ನಮ್ಗೆ ಒಂದು ಇನ್ನೊಂದು ಏನಿರ್ಬೇಕು, ಶಾಪಿಂಗ್ ಕಾರ್ಟ್ ಇರಬೇಕು. ಸೊ ಆ ಕಾರ್ಟ್ ಇತ್ತಂತಂದ್ರೆ ಏನಾಗ್ತದೆ, ನಾವು ನಮ್ ಗೂಡ್ಸ್ ಅಂಡ್ ಸರ್ವಿಸಸ್ ನಾವು ಇಂಟರ್ನೆಟ್ ಮುಖಾಂತರ ಸೆಲ್ ಮಾಡ್ಬೋದು ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ enterprises are able to take the order to do other data exchange with the help of electronic exchange techniques. Okay, ಈಗ ಏನಾಗ್ತದೆ, ನಮ್ದು ವೆಬ್ಸೈಟ್ ಅದ, ನಮ್ದು ಅಪ್ಲಿಕೇಶನ್ ಅದ, ಈಗ ನಾ ಹೊಸದೇನೋ ಸ್ಟಾರ್ಟ್ ಮಾಡಾಕ್ತೇನೆ ಅಂತಂದ್ರೆ ಈಗ ನಂದು ವೆಬ್ಸೈಟ್ ರೆಡಿ ಅದ, ನನ್ನ ಅಪ್ಲಿಕೇಶನ್ ರೆಡಿ ಅದ, ನನ್ನ ಶಾಪಿಂಗ್ ಕಾರ್ಟ್ನು ರೆಡಿ ಇದೆ. ಓಕೆ, ಸೊ ಅವಾಗ ಏನ್ ಮಾಡ್ಬೇಕಂತಂದ್ರೆ ಈಗ ನಾನು ಆರ್ಡರ್ಸ್ ತಗೋಕ ಸ್ಟಾರ್ಟ್ ಮಾಡ್ಬೇಕು. ಓಕೆ, ಕಸ್ಟಮರ್ಸ್ ಏನಾರ ಆರ್ಡರ್ಸ್ ಕೊಟ್ಟ ಅಂತಂದ್ರೆ ಅಲ್ಲೇ ಆರ್ಡರ್ಸ್ ತಗೋಕ ಸ್ಟಾರ್ಟ್ ಮಾಡ್ಬೇಕು. ಸೊ ಆರ್ಡರ್ಸ್ ತಗೋಕ್ ಸ್ಟಾರ್ಟ್ ಮಾಡ್ದಂದ್ರೆ ಅಲ್ಲಿ ಏನಾಗ್ತದಂದ್ರೆ ಡಾಟಾ ಎಕ್ಸ್ಚೇಂಜ್ ಆಗ್ತದ. ಸೊ ಎಲೆಕ್ಟ್ರಾನಿಕ್ ಎಕ್ಸ್ಚೇಂಜ್ ಟೆಕ್ನಿಕ್ ನಿಂತ ಏನಾಗ್ತದೆ, ನಾವು ಆರ್ಡರ್ಸ್ ತಗೊಂಡು ನಂದ ಗೂಡ್ಸ್ ಅಂಡ್ ಸರ್ವಿಸಸ್ ನಾನು ಎಕ್ಸ್ಚೇಂಜ್ ಮಾಡ್ಕೋಬಹುದು. ಓಕೆ, ಸೊ ಇದನ್ನ ಸ್ಟೆಪ್ಸ್ ಹೇಳಾಕತ್ತ, ನೀವು ಹೊಸದು ಇ-ಕಾಮರ್ಸ್ ಸ್ಟಾರ್ಟ್ ಮಾಡ್ಬೇಕಾಗಿತ್ತಂದ್ರೆ ಏನೇನ್ ಇರ್ಬೇಕಂತ ಸ್ಟೆಪ್ಸ್ ಹೇಳತ್ತಾನ. So finally, the data processing is done automatically with the help of enterprises softwares. Okay, so ಇದೆಲ್ಲ ಆನ್ಲೈನ್ ಆರ್ಡರ್ ಸ್ಟಾರ್ಟ್ ಮಾಡಕ್ ನಾವು ಆರ್ಡರ್ ತಗೋಕ್ ಸ್ಟಾರ್ಟ್ ಮಾಡಿದ್ವಿ ಅಂತಂದ್ರೆ ಇವೆಲ್ಲ ಪ್ರೊಸೆಸ್ ಏನಾಗ್ತದೆ, ತಾನೇ ಇದ್ದಿದ್ದ ಸಾಫ್ಟ್ವೇರ್ಸ್ ಅಂತ ಆಟೋಮೆಟಿಕಲಿ ವರ್ಕ್ ಹಾಕೋತ್ ಹೋಗ್ತದೆ. ಓಕೆ, ಸೊ ಯಾವುದೇ ಒಂದು ಇ-ಕಾಮರ್ಸ್ ಸ್ಟಾರ್ಟ್ ಆಗ್ಬೇಕಾಗಿತ್ತಂದ್ರೆ these are some steps, or these are some softwares, or these are some applications that should be installed in our computer or mobiles. Clear? Clear, everybody clear? Anybody have doubts? Okay, this ends your meaning of e-commerce. Okay, so meaning of e-commerce topic mugita, ninne half agida, ivat half agida. So tomorrow we'll go for the next unit, next topic. So cleared about the meaning of e-commerce, everybody? It's a big topic. Clear agidra? Raise your hands. Okay, very good. Lower your hands. Now anybody have doubts in meaning of e-commerce, yesterday's and today's class, yesterday's and today's section? Please refer your textbooks. Bare idin class keli manage hogi sum kundur badri.
Please refer your textbooks. I hope all of you have taken textbooks from the library. Okay, computer application 4. Okay. So ellaru tagondilla andre tagori. Na separate notes and kodangilla. The textbook is also a notes. Okay, it's very good. So refer your textbooks and learn from your textbooks. Bare class online class kelna dodu kelsa madinante bidbedi. Okay. Please refer your textbooks. If you get any doubts, please ask me. Is it clear? ಎಷ್ಟು ಮಂದಿ ಓದಾತಿರಿ ಹೇಳಿ ನೋಡೋಣ. ಎಷ್ಟು ಮಂದಿ ಇಲ್ಲಿ ತನ ಟೆಕ್ಸ್ಟ್ ಬುಕ್ ರೆಫರ್ ಮಾಡಿರಿ ಹೇಳಿ ನೋಡೋಣ. ರೇಸ್ ಯುವರ್ ಹ್ಯಾಂಡ್ಸ್. 3-4 ಕ್ಲಾಸ್ ಅದು ಈಗ. Okay, only one person referred the textbook. Okay, 1, 2, 3. Raise your hands. How many of you have referred the textbook? Okay, very good. Okay, very good. It's very good. Those who have not referred yet, please refer the textbooks. Please read once again. Okay. ಇದನ್ನ ಕ್ಲಾಸ್ ಕೇಳಿದಾದ್ಮೇಲೆ ನೀವು ಇಮಿಡಿಯೇಟ್ ಆಗಿ ಅದನ್ನ ನೀವು ಟೆಕ್ಸ್ಟ್ ಬುಕ್ನಾಗ ನೀವಾಗೆ ಓದಿದ್ರಿ ಅಂತಂದ್ರೆ ವಿಲ್ ಬಿಕಮ್ ವೆರಿ ಕ್ಲಿಯರ್. ಓಕೆ. ಸೊ ನೀವು ಈಗ ಮನ್ಯಾಗಾರ ಖಾಲಿ ಇರ್ತೀರ ಆರಾಮ್ ಸೆಕ್ಷನ್ ಮುಗಿದ್ಮೇಲೆ ಆನ್ಲೈನ್ ಸೆಕ್ಷನ್ ಆದ್ಮೇಲೆ ನಾವೇನ್ ದೊಡ್ಡ ದೊಡ್ಡ ಕ್ಲಾಸ್ ಹೇಳಾಕತ್ತಿಲ್ಲ. ಓಕೆ, ಒಂದೊಂದ್ ಪೇಜ್ 2 ಪೇಜ್ ಅಂತ ಏನ್ ಹೇಳಾಕತ್ತಿಲ್ಲ. ವಿ ಆರ್ covering only few topics or only few paragraphs. Okay, so please read immediately so that you will be clear with the subject. Okay. Okay, so we'll end this section today. So tomorrow we'll start with the next topic. Okay. Okay, so any doubts later on message me or call me. Please doubts ಇಟ್ಕೊಂಡು ಹಂಗ ಕೂಡ್ಬೇಡ್ರಿ. ಇಲ್ಲಿ ನಮಗೆ ಇಂಟ್ರಾಕ್ಷನ್ ಕರೆಕ್ಟ್ ಕ್ಲಾಸ್ ನಾಗ ಏನದ ನಾವು ಎದ್ರೆ ಕೇಳ್ಬೋದು. ಓಕೆ, ನಿಮ್ದ ಡೌಟ್ಸ್ ನಮ್ ಡೌಟ್ಸ್ ನಿಮ್ದು ಫೇಸ್ ನೋಡಿ ನಾವು ಹೇಳ್ಬೋದು. ನಿಮಗ್ ತಿಳಿದದ ನಿಮಗ್ ಇಲ್ಲ ಅಂತ ನನಗ್ ಕ್ಲಾಸ್ ನಾಗ ಹೇಳ್ಬೋದು. ಓಕೆ, ಬಟ್ ಇಲ್ಲಿ ನೀವು ಎದರಿಲ್ಲ, ನಿಮಗ್ ತಿಳಿದದ ತಿಳಿಲಾರ್ದ ಅಂತ ನಮಗ್ ಗೊತ್ತಾಗಂಗಿಲ್ಲ. If I see your face in the class, I can say that you understood and you not understood. Okay, but you are not here now. So if you have doubts, you only come forward and ask me at any time. Okay, ತಿಳಿದಿಲ್ಲ ಅಂತಂದ್ರೆ ಇನ್ನೊಮ್ಮೆ ತಿಳಿಸ್ ಅಂತ ಹೇಳ್ರಿ. ಯಾವ್ದನ್ನ ಟಾಪಿಕ್ಸ್ ಅದನ್ನ ಇನ್ನೊಮ್ಮೆ ಕವರ್ ಮಾಡ್ತೀನಿ. ಎಕ್ಸ್ಟ್ರಾ ಟೈಮ್ ಹೋಗ್ಲಿ, ಬಟ್ ತಿಳಿಲ್ಲ ಅಂತ ಕೂಡ್ಬೇಡ್ರಿ. Clear? Okay, so we'll end here. Thank you for this section.